ನಮಸ್ಕಾರ ಸ್ನೇಹಿತರೆ. ಫೆಬ್ರವರಿ ಕೊನೆಯ ದಿನದಂದು ಡೊನಾಲ್ಡ್ ಟ್ರಂಪ್ ತನ್ನ ರಾಜಕೀಯ ವೃತ್ತಿ ಜೀವನದ ಅತಿದೊಡ್ಡ ಜೂಜಾಟವನ್ನಾಡಲು ಮತ್ತು ಮಧ್ಯಪ್ರಾಚ್ಯದಲ್ಲಿ ದಶಕಗಳಲ್ಲಿ ಕಂಡ ಅತಿ ದೊಡ್ಡ ಯುದ್ಧವನ್ನು ಪ್ರಾರಂಭಿಸಲು ನಿರ್ಧರಿಸಿದನು. ಇದು ನಮ್ಮ ಇಡೀ ಪ್ರಪಂಚವು ಕಾರ್ಯನಿರ್ವಹಿಸುವ ವಿಧಾನವನ್ನು ತ್ವರಿತವಾಗಿ ಬದಲಾಯಿಸುತ್ತಿದೆ. 2026 ಫೆಬ್ರವರಿ 28ರಂದು ಅಮೆರಿಕ ಇಸ್ರೇಲ್ ಜೊತೆಗೂಡಿ ಯುದ್ಧವನ್ನು ಪ್ರಾರಂಭಿಸಿತು. ತಕ್ಷಣವೇ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮ್ ಅವರನ್ನು ಕೊಲ್ಲಲಾಯಿತು. ಹೀಗೆ ಅನೇಕ ಆರಂಭಿಕ ಇಸ್ರೇಲಿ ವಾಯುದಾಳಿಗಳು ತಕ್ಷಣವೇ ಇತರ ಹಿರಿಯ ಇರಾನಿನ ನಾಯಕತ್ವವನ್ನು ಗುರಿಯಾಗಿಸಿಕೊಂಡು ದೇಶದ ಆಡಳಿತದ ಗಣ್ಯರ ಮುಗಿಸಲು ಪ್ರಯತ್ನವನ್ನು ನಡೆಸಿದವು. ಈಗಾಗಲೇ ಇರಾನಿನ ರಕ್ಷಣಾ ಸಚಿವರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಥವಾ IRGC ಮುಖ್ಯಸ್ಥರನ್ನು ಮುಗಿಸಿದೆ. ಯುದ್ಧ ಪ್ರಾರಂಭವಾದ ಮೊದಲ 6 ದಿನಗಳಲ್ಲಿ US ಮಿಲಿಟರಿ ಈಗಾಗಲೇ ಇರಾನ್ನಾದ್ಯಂತ 2,000ಕ್ಕೂ ಹೆಚ್ಚು ವಾಯುದಾಳಿಗಳನ್ನು ನಡೆಸಿದೆ. ಅದು ಇರಾನ್ ನೌಕಾಪಡೆಯ ಪ್ರಮುಖ ಸೇವಾ ಹಡಗುಗಳನ್ನು ಬಹುತೇಕ ಮುಳುಗಿಸಿದೆ. ಶ್ರೀಲಂಕಾ ಕರಾವಳಿಯಲ್ಲಿ ಇರಾನ್ನಿಂದ ಸಾವಿರಾರು ಮೈಲುಗಳಷ್ಟು ದೂರವಿರುವ ಇರಾನಿನ ಫ್ರಿಗೇಟ್ ಐರಿಸ್ ದೇನಾ ಮೇಲೆ ಅಮೆರಿಕ ಪ್ರತ್ಯೇಕ ಜಲಾಂತರ್ಗಾಮಿ ದಾಳಿ ನಡೆದಿದ್ದು, ಎರಡನೇ ಮಹಾಯುದ್ಧದ ನಂತರ ನಡೆದ ಮೊದಲ US ಜಲಾಂತರ್ಗಾಮಿ ದಾಳಿ ಇದಾಗಿದೆ. ಇಸ್ರೇಲಿ ವಾಯುಪಡೆಯು ಪ್ರತಿದಿನ ಇರಾನ್ನಾದ್ಯಂತ ಸಕ್ರಿಯವಾಗಿ ದಾಳಿ ಮಾಡುತ್ತಿದೆ ಎಂದು ಹೇಳಿಕೊಂಡಿದ್ದರೂ, ಈ ಅಗಾಧವಾದ ವೈಮಾನಿಕ ಯುದ್ಧದಿಂದಾಗಿ ಇರಾನ್ನೊಳಗಿನ ಸಾವು ನೋವುಗಳ ಸಂಖ್ಯೆ ಇಲ್ಲಿಯವರೆಗೂ ಸ್ಪಷ್ಟವಾಗಿಲ್ಲ. ಆದರೆ ಇಸ್ರೇಲಿಗಳು ದೇಶದಾದ್ಯಂತ ಪ್ರತಿಯೊಂದು IRGC ಪ್ರಧಾನ ಕಚೇರಿಯನ್ನು ಹೊಡೆಯಲು ಮತ್ತು ಮುಂದಿನ ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡುವ ಜವಾಬ್ದಾರಿಯುತ ಹಿರಿಯ ನಾಯಕತ್ವವನ್ನು ಹೊಂದಿರುವ ಕಟ್ಟಡದ ಮೇಲೆ ಬಾಂಬ್ ದಾಳಿ ಮಾಡಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಿದ್ದಾರೆ. ಇಸ್ರೇಲ್ನ ಮಿಲಿಟರಿ ಉದ್ದೇಶವು ಇರಾನ್ನ ಮಿಲಿಟರಿ ಸಾಮರ್ಥ್ಯಗಳನ್ನು ಪುಡಿ ಮಾಡಿ ವ್ಯವಸ್ಥೆಗೆ ಸಾಕಷ್ಟು ಆಘಾತವನ್ನು ಉಂಟುಮಾಡುವುದು, ಅಗತ್ಯವಿರುವ ಯಾವುದೇ ವಿಧಾನದಿಂದ ಆಡಳಿತವನ್ನು ಕುಸಿಯುವಂತೆ ಮಾಡುವುದು ಎಂಬುದರ ಸ್ಪಷ್ಟ ಸಂಕೇತವಾಗಿದೆ. ಇದರ ಮಧ್ಯೆ ಯುದ್ಧವನ್ನು ಪ್ರಾರಂಭಿಸಿದ ಅಮೆರಿಕ ಮತ್ತು ಟ್ರಂಪ್ನ ಉದ್ದೇಶಗಳು ಹೆಚ್ಚು ಸ್ಪಷ್ಟವಾಗಿಲ್ಲ. ಟ್ರಂಪ್ ಸ್ವತಃ ಎಲ್ಲ ಇರಾನಿನ ಜನರನ್ನು ಆಡಳಿತದ ವಿರುದ್ಧ ಎದ್ದು ನಿಲ್ಲುವಂತೆ ವಿವಿಧ ರೀತಿಯಲ್ಲಿ ಒತ್ತಾಯಿಸಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅಮೆರಿಕದ ಯುದ್ಧ ಗುರಿಗಳು ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮ ಮತ್ತು ಅದರ ನೌಕಾಪಡೆಯನ್ನು ನಾಶ ಮಾಡುವುದು ಎಂದು ಹೇಳಿದ್ದಾರೆ. ಇನ್ನು ಅಮೆರಿಕದ ಯುದ್ಧ ಕಾರ್ಯದರ್ಶಿ ಪೀಟ್ ಹೇನ್ಸ್ ಇದು ಇರಾನ್ನ ಎಲ್ಲ ಪ್ರಮುಖ ಪರಮಾಣು ಸಾಮರ್ಥ್ಯಗಳನ್ನು ಸಹ ಕೊನೆಗೊಳಿಸುವ ಬಗ್ಗೆ ಎಂದು ಹೇಳಿದ್ದಾರೆ. ಇರಾನ್ನ ಪರಮಾಣು ಶಸ್ತ್ರಾಸ್ತ್ರವನ್ನು ಸ್ವಾಧೀನಪಡಿಸಿಕೊಳ್ಳಲು ಅಮೆರಿಕವು ಇಸ್ರೇಲಿನೊಂದಿಗೆ ಪೂರ್ವಭಾವಿಯಾಗಿ ಇರಾನ್ ಮೇಲೆ ದಾಳಿ ಮಾಡಬೇಕಾಯಿತು ಎನ್ನಲಾಗಿದೆ. ಇನ್ನೊಂದು ಕಾರಣವೆಂದರೆ ಇರಾನಿನ ಆಡಳಿತವು ದಶಕಗಳಲ್ಲಿ ಅತ್ಯಂತ ದುರ್ಬಲ ಹಂತದಲ್ಲಿದೆ ಎಂದು ಅಮೆರಿಕನ್ನರು ಮತ್ತು ಇಸ್ರೇಲಿಗಳು ಭಾವಿಸಿರುವ ರಾಜಕೀಯ ಲೆಕ್ಕಾಚಾರ ಕೂಡ. ವರ್ಷಗಳ ದುರುಪಯೋಗ ಮತ್ತು ಬರಗಾಲದ ನಂತರ ಇರಾನ್ನ ಜಲಸಂಪನ್ಮೂಲಗಳು ಬತ್ತಿ ಹೋಗುತ್ತಿದ್ದವು. ಅದರ ಆರ್ಥಿಕತೆ ಮತ್ತು ಕರೆನ್ಸಿ ಎರಡೂ ಪತನದಲ್ಲಿದ್ದವು. ಆದರೆ 2026 ಜನವರಿಯಲ್ಲಿ ಆಡಳಿತದ ವಿರುದ್ಧ ಎದ್ದ ದೊಡ್ಡ ಪ್ರಮಾಣದ ದಂಗೆಯನ್ನು ಇರಾನ್ನ ಸೈನಿಕ ಘಟಕಗಳು ಕ್ರೂರವಾಗಿ ನಿಗ್ರಹಿಸಿದವು. ಸೈನಿಕ ಘಟಕಗಳು ಕನಿಷ್ಠ 7,000 ಪ್ರತಿಭಟನಾಕಾರರನ್ನು ಹತ್ಯೆ ಮಾಡಿವೆ ಎಂದು ಅಂದಾಜಿಸಲಾಗುತ್ತಿದೆ. ಇದು ಆಧುನಿಕ ಇರಾನಿನ ಇತಿಹಾಸದಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆದ ಅತ್ಯಂತ ರಕ್ತಸಿಕ್ತ ಕಾರ್ಯಾಚರಣೆಯಾಗಿದೆ. ಇರಾನ್ ಆಡಳಿತವು ಪ್ರತಿಭಟನಾಕಾರರನ್ನು ಸಾಮೂಹಿಕವಾಗಿ ಕೊಲ್ಲಲು ಪ್ರಾರಂಭಿಸಿದರೆ ಮಿಲಿಟರಿ ಹಸ್ತಕ್ಷೇಪ ಮಾಡುವುದಾಗಿ ಟ್ರಂಪ್ ಸ್ಪಷ್ಟವಾದ ಬೆದರಿಕೆ ಹಾಕಿದ್ದರು. ಆ ಸಮಯದಲ್ಲಿ US ಮಿಲಿಟರಿ ನಿಜವಾಗಿಯೂ ಹಾಗೆ ಮಾಡಲು ಉತ್ತಮ ಸ್ಥಿತಿಯಲ್ಲಿರಲಿಲ್ಲ. ಇದೆಲ್ಲ ಆದ ನಂತರ US 2003ರ ಇರಾಕ್ ಆಕ್ರಮಣದ ನಂತರ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ತನ್ನ ಸೇನೆಯನ್ನು ಕೇಂದ್ರೀಕರಿಸಲು ಪ್ರಾರಂಭಿಸಿತು. ತನ್ನ ಪರಮಾಣು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮಗಳನ್ನು ಶರಣಾಗಿಸುವ ಬಗ್ಗೆ ಮಾತುಕತೆ ನಡೆಸುವಂತೆ ಅಥವಾ ಪರಿಣಾಮಗಳನ್ನು ಎದುರಿಸುವಂತೆ ಇರಾನ್ನ ಆಡಳಿತವನ್ನು ಬೆದರಿಸಲು ಪ್ರಾರಂಭಿಸಿತು. ನಂತರ ಅಂತಿಮವಾಗಿ ಪರ್ಯಾಯ ವಿಧಾನಗಳ ಮೂಲಕ ಆಡಳಿತವನ್ನು ಶರಣಾಗುವಂತೆ ದಾಳಿ ಮಾಡಲು ನಿರ್ಧರಿಸಿತು. ಈಗ ಟ್ರಂಪ್ ಪ್ರಾರಂಭಿಸಿದ ಯುದ್ಧವು ಇಡೀ ಮಧ್ಯಪ್ರಾಚ್ಯದಾದ್ಯಂತ ಸ್ಫೋಟಗೊಳ್ಳುವ ಅಪಾಯವಿದೆ. ಇದು ಜಾಗತಿಕ ಆರ್ಥಿಕತೆಗೆ ಭಾರೀ ವಿನಾಶ ಹಾಗೂ ಅಪಾಯವನ್ನು ಉಂಟುಮಾಡುತ್ತದೆ. ಇದರ ಫಲಿತಾಂಶವು ನಾವು ತಿಳಿದಿದ್ದಕ್ಕಿಂತ ಹೆಚ್ಚು ಕೆಟ್ಟದಾಗಿರಬಹುದು. ಇರಾನಿಯನ್ನರು ತಮ್ಮ ಸುತ್ತಲಿನ ಎಲ್ಲರ ಮೇಲೆ ದಾಳಿ ಮಾಡುವ ಮೂಲಕ ಅಮೆರಿಕನ್ ಮತ್ತು ಇಸ್ರೇಲಿ ದಾಳಿಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಯುದ್ಧ ಪ್ರಾರಂಭವಾದಾಗಿನಿಂದ ಇರಾನಿಯನ್ನರು 100 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಸಾವಿರಾರು ಸ್ಫೋಟಕ ಡ್ರೋನ್ಗಳನ್ನು ಒಮಾನ್, UAE, ಸೌದಿ ಅರೇಬಿಯಾ, ಕತಾರ್, ಬಹ್ರೇನ್, ಕುವೈತ್, ಇರಾಕ್, ಸಿರಿಯಾ, ಜೋರ್ಡಾನ್, ಇಸ್ರೇಲ್, ಸೈಪ್ರಸ್, ಟರ್ಕಿ ಮತ್ತು ಅಜರ್ಬೈಜಾನ್ ಪ್ರದೇಶಗಳಿಗೆ ಹಾರಿಸಿದ್ದಾರೆ. ಇಲ್ಲಿಯವರೆಗೂ ಇರಾನ್ ಇಸ್ರೇಲ್ ಕಡೆಗೆ 180ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಮತ್ತು 6 ಗಲ್ಫ್ ರಾಷ್ಟ್ರಗಳ ಮೇಲೆ ಇನ್ನೂ 250ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಹಾರಿಸಿದೆ. ಇರಾನ್ ತನ್ನ ಪ್ರದೇಶಕ್ಕೆ ಹಾರಿಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಸ್ಫೋಟಕ ಡ್ರೋನ್ಗಳ ಪೈಕಿ 93% UAEಯ ವಾಯು ರಕ್ಷಣಾ ಪಡೆಗಳು ಯಶಸ್ವಿಯಾಗಿ ತಡೆ ಹಿಡಿದಿವೆ ಎಂದು ವರದಿಯಾಗಿದೆ. ಇರಾನ್ ಅಲ್ಲಿಂದೀಚೆಗೆ ಕುವೈತ್,
ಬಹ್ರೇನ್ ಮತ್ತು ಕತಾರ್ನಾದ್ಯಂತ ನೂರಾರು ಹೆಚ್ಚುವರಿ ಸ್ಫೋಟಕಗಳನ್ನು ಹಾರಿಸಿದೆ. ಹಾಗೆ ಹಲವು ಸಣ್ಣ ಸಂಖ್ಯೆಯ ಸ್ಫೋಟಕಗಳನ್ನು ಸೌದಿ ಅರೇಬಿಯಾ ಮತ್ತು ಒಮಾನ್ ಕಡೆಗೆ ಉಡಾಯಿಸಲಾಗಿದೆ. ದುಬೈ ನಗರದ ಪ್ರಸಿದ್ಧ ದ್ವೀಪಗಳಲ್ಲಿ ಒಂದಾದ ಪಾಮ್ ಜಯಾದಲ್ಲಿರುವ ಫ್ಯಾನ್ಸಿ ಫೇರ್ಮೌಂಟ್ ಹೋಟೆಲ್ ಭಾಗಶಃ ಬೆಂಕಿಗೆ ಆಹುತಿಯಾಗಿದೆ. ಹೆಚ್ಚು ಗಮನಾರ್ಹವಾಗಿ ಇರಾನಿನ ಡ್ರೋನ್ಗಳು ಈ ಪ್ರದೇಶದ 3 ಅಮೆಜಾನ್ ಡೇಟಾ ಸೆಂಟರ್ಗಳ ಮೇಲೆ ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿವೆ. ಯುದ್ಧದ ಆರಂಭಿಕ ದಿನದಂದು ದುಬೈನಲ್ಲಿರುವ 2 ಅಮೆಜಾನ್ ಡೇಟಾ ಸೆಂಟರ್ಗಳ ಮೇಲೆ ದಾಳಿಯಾದರೆ, ಮೂರನೆಯದು ಕೆಲವು ದಿನಗಳ ನಂತರ ಬಹ್ರೇನ್ನಲ್ಲಿರುವ ಮತ್ತೊಂದು ಅಮೆಜಾನ್ ಡೇಟಾ ಸೆಂಟರ್ ಮೇಲೆ ದಾಳಿಯಾಗಿದೆ. ಇದು ಯುದ್ಧದ ಸಮಯದಲ್ಲಿ AI ಸಂಬಂಧಿತ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಅಥವಾ ಹಾನಿ ಮಾಡಿದ್ದು ಮೊದಲ ಬಾರಿಯಾಗಿದೆ. ದಶಕಗಳಿಂದ ವಿದೇಶಿ ವ್ಯವಹಾರಗಳು ಪ್ರಾದೇಶಿಕ ಕಾರ್ಯಾಚರಣೆಗಳನ್ನು ಸ್ಥಾಪಿಸಲು ಪೂರ್ವ ಮತ್ತು ಪಶ್ಚಿಮವನ್ನು ಸಂಪರ್ಕಿಸುವ ಅಪಾಯಕಾರಿ ಆದರೆ ಭೌಗೋಳಿಕವಾಗಿ ನಿರ್ಣಾಯಕ ಪ್ರದೇಶವಾದ ಮಿಡ್ಲ್ ಈಸ್ಟ್ ಸ್ಥಿರತೆ ಮತ್ತು ಶಾಂತಿಯ ಒಯಾಸಿಸ್ ಎಂದು ತನ್ನನ್ನು ತಾನು ಪ್ರಸ್ತುತಪಡಿಸಿಕೊಳ್ಳುವ ಯೋಚನೆಯನ್ನು ಕೆಡಿಸಿದೆ. ಇದು ದಶಕಗಳಿಂದ ಶ್ರೀಮಂತ ವಿದೇಶಿಯರಿಗೆ ವಾಸಸ್ಥಳವಾಗಿಯೂ ಇತ್ತು. ದುಬೈ ಹೆಚ್ಚು ವಿದೇಶಿ ನೇರ ಹೂಡಿಕೆ, ಹೆಚ್ಚು AI ಸಂಬಂಧಿತ ಡೇಟಾ ಸೆಂಟರ್ಗಳನ್ನು ಹೊಂದಿದೆ ಮತ್ತು ತನ್ನ ಪ್ರದೇಶದ ಯಾವುದೇ ಇತರ ನಗರಗಳಿಗಿಂತ ಹೆಚ್ಚು ಪ್ರಾದೇಶಿಕ ವಿದೇಶಿ ಕಚೇರಿಗಳಿಗೆ ನೆಲೆಯಾಗಿದೆ. ಈ ಖ್ಯಾತಿಯಿಂದಾಗಿ ನಗರವು ತನ್ನ ಹೊಳೆಯುವ ಆಕಾಶ ರೇಖೆಯೊಂದಿಗೆ ಅಸಾಧಾರಣವಾಗಿ ಶ್ರೀಮಂತವಾಗಿ ಬೆಳೆಯಲು ಸಾಧ್ಯವಾಗುವಂತೆ ಮಾಡಿದೆ. ಈ ಯುದ್ಧದಿಂದಾಗಿ ಅದೆಲ್ಲವೂ ಅಪಾಯದಲ್ಲಿದೆ. ನಗರದ ಮೇಲೆ ಹಾರುತ್ತಿರುವ ನೂರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಡ್ರೋನ್ಗಳ ಗುಡುಗು, ಆಕಾಶದಲ್ಲಿ ಹಾರುವ ಫೈಟರ್ ಜೆಟ್ಗಳ ಗರ್ಜನೆಯು ದುಬೈ ಶಾಂತ ಮತ್ತು ಸ್ಥಿರತೆಯ ಒಯಾಸಿಸ್ ಎಂಬ ಭ್ರಮೆಯನ್ನು ಛಿದ್ರಗೊಳಿಸಿದೆ. ಸಾಮಾನ್ಯವಾಗಿ ವಾಯು ರಕ್ಷಣಾ ಪಡೆಗಳು ಶತ್ರುಗಳ ಪ್ರತಿಯೊಂದು ಕ್ಷಿಪಣಿ ಮೇಲೆ ಕನಿಷ್ಠ 2 ಪ್ರತಿಬಂಧಕ ಕ್ಷಿಪಣಿಗಳನ್ನು ಹಾರಿಸುತ್ತವೆ. ಇದರಿಂದಾಗಿ ಸಾಧ್ಯವಾದಷ್ಟು ದಾಳಿಯನ್ನು ತಡೆಯಬಹುದು. ಯುದ್ಧ ಪ್ರಾರಂಭವಾದಾಗಿನಿಂದ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಸುಮಾರು 400ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿದೆ. ಅಂದರೆ ಅವುಗಳಲ್ಲಿ ಹೆಚ್ಚಿನದನ್ನು ನಿರ್ಬಂಧಿಸಲು ಗಲ್ಫ್ ರಾಷ್ಟ್ರಗಳು ಸುಮಾರು 800 ಪ್ರತಿಬಂಧಕ ಕ್ಷಿಪಣಿಗಳನ್ನು ಹಾರಿಸಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಯುದ್ಧದ ಮೊದಲು ಗಲ್ಫ್ ರಾಷ್ಟ್ರಗಳು ವಾಸ್ತವವಾಗಿ ಎಷ್ಟು ಇಂಟರ್ಸೆಪ್ಟರ್ಗಳನ್ನು ಹೊಂದಿದ್ದವು ಮತ್ತು ಅವುಗಳ ಸಂಭಾವ್ಯ ಉಳಿದಿರುವ ಸ್ಟಾಕ್ಗಳು ಈಗ ಎಷ್ಟು ಕಡಿಮೆ ಇವೆ ಎಂಬುದರ ಕುರಿತು ಯಾವುದೇ ವಿಶ್ವಾಸಾರ್ಹ ಮಾಹಿತಿ ಇಲ್ಲ. ಅವುಗಳನ್ನು ರಹಸ್ಯವಾಗಿಡಲಾಗಿದೆ, ಏಕೆಂದರೆ ಎದುರಾಳಿಯು ಎಷ್ಟು ಇಂಟರ್ಸೆಪ್ಟರ್ಗಳನ್ನು ಹಾರಿಸಿದ್ದಾರೆ ಎಂದು ನಿಖರವಾಗಿ ತಿಳಿದಿದ್ದರೆ ಅವುಗಳನ್ನು ನಾಶ ಮಾಡಲು ಎಷ್ಟು ಕ್ಷಿಪಣಿಗಳನ್ನು ಹಾರಿಸಬೇಕೆಂದು ಅವರಿಗೆ ನಿಖರವಾಗಿ ತಿಳಿದು ಬರುತ್ತದೆ. ಯುದ್ಧ ಪ್ರಾರಂಭವಾದಾಗಿನಿಂದ ಗಲ್ಫ್ ರಾಷ್ಟ್ರಗಳು ಬಹಳ ಹೆಚ್ಚು ಸಂಖ್ಯೆಯ ಇಂಟರ್ಸೆಪ್ಟರ್ಗಳನ್ನು ಖರ್ಚು ಮಾಡಿವೆ ಮತ್ತು ಅವುಗಳನ್ನು ಮತ್ತೆ ಶೇಖರಿಸಲು ಶತಕೋಟಿ ಡಾಲರ್ಗಳಲ್ಲಿ ವರ್ಷಗಳ ಮೌಲ್ಯದ ಉತ್ಪಾದನೆಯನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತಿದೆ. ಅಮೆರಿಕ ಮತ್ತು ಇಸ್ರೇಲಿ ದಾಳಿಗಳೊಂದಿಗೆ ಯಾವುದೇ ಸಂಬಂಧವಿಲ್ಲದಿದ್ದರೂ ಸಹ ಅಮೆರಿಕ ಸೇನೆಯು ಕತಾರ್, ಬಹ್ರೇನ್, UAE, ಕುವೈತ್ ಮತ್ತು ಸೌದಿ ಅರೇಬಿಯಾಗಳಲ್ಲಿ ಬಹಳ ದೊಡ್ಡ ಸೇನಾ ನೆಲೆಗಳನ್ನು ನಿರ್ವಹಿಸುತ್ತಿದೆ. ಇರಾನ್ ಈ ದೇಶಗಳ ಮೇಲಿನ ಪ್ರತೀಕಾರದ ದಾಳಿಗಳಿಗೆ ಇದನ್ನು ಕೂಡ ಸಮರ್ಥನೆಯಾಗಿ ಬಳಸಿಕೊಂಡಿದೆ. ಆದರೆ ವಾಸ್ತವವಾಗಿ ಈ ದೇಶಗಳು ಅಮೆರಿಕ ಸೇನೆಯು ಇರಾನ್ ಮೇಲೆ ನಡೆಸಲಾದ ದಾಳಿಗಳಿಗೆ ತಮ್ಮ ನೆಲೆಗಳನ್ನು ಮತ್ತು ವಾಯು ಪ್ರದೇಶವನ್ನು ಬಳಸಿಕೊಳ್ಳಲು ಇನ್ನೂ ಅನುಮತಿಸಿಲ್ಲ. ಎಲ್ಲ ಅಮೆರಿಕನ್ ದಾಳಿಗಳು ಅರೇಬಿಯನ್ ಸಮುದ್ರ ಮತ್ತು ಪೂರ್ವ ಮೆಡಿಟೇರೇನಿಯನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅವರ ವಿಮಾನವಾಹಕ ನೌಕೆಗಳಿಂದ ಅಥವಾ ಜೋರ್ಡಾನ್ನಲ್ಲಿರುವ ಅವರ ವಾಯುನೆಲೆಗಳಿಂದ ಬಂದವು. ಆದರೆ ಯಾವುದೂ ನೇರವಾಗಿ ಗಲ್ಫ್ ರಾಜ್ಯಗಳಿಂದ ಬಂದಿಲ್ಲ. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಲು ಇರಾನ್ನ ನಿಜವಾದ ಗುರಿ ಜಾಗತಿಕ ಆರ್ಥಿಕತೆಗೆ ಸಾಧ್ಯವಾದಷ್ಟು ಹಾನಿ ಮಾಡುವುದು, ಟ್ರಂಪ್ ಅವರನ್ನು ಮತ್ತಷ್ಟು ಒತ್ತಡದಲ್ಲಿ ನೂಕಿ ಯುದ್ಧವನ್ನು ಕೊನೆಗೊಳಿಸಲು ಒತ್ತಾಯಿಸುವ ಪ್ರಯತ್ನವಾಗಿದೆ. ದಾಳಿಗಳು ಈಗಾಗಲೇ ಜಾಗತಿಕ ತೈಲ ಮತ್ತು ವಿಮಾನಯಾನ ಉದ್ಯಮಗಳಿಗೆ ಮಾಡಿರುವ ಹಾನಿಯನ್ನು ಪರಿಗಣಿಸಿ ಸೌದಿ ಅರೇಬಿಯಾದ ರಾಸ್ ತನಿರಾದಲ್ಲಿರುವ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕ ಮತ್ತು ರಾಸ್ ಲೀಫೋನ್ನಲ್ಲಿರುವ ಬೃಹತ್ LG ಸೌಲಭ್ಯ ಎರಡರಲ್ಲೂ ಉತ್ಪಾದನೆಯನ್ನು ಅನಿಶ್ಚಿತ ಸಮಯದವರೆಗೂ ಸ್ಥಗಿತಗೊಳಿಸಲಾಗಿದೆ. ಈ ಮಧ್ಯೆ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಕಿರಿದಾದ ಮಾರ್ಗವನ್ನು ಮುಚ್ಚಲು ಆದೇಶಿಸಿದೆ ಮತ್ತು ಅದರ ಮೂಲಕ ಹಾದು ಹೋಗಲು ಧೈರ್ಯ ಮಾಡುವ ಯಾವುದೇ ಹಡಗಿಗೆ ಬೆಂಕಿ ಹಚ್ಚುವ ಬೆದರಿಕೆ ಹಾಕಿದೆ. ಹಾರ್ಮುಜ್ನ ಮಾರ್ಗವು ವಿಶ್ವದ ಅತ್ಯಂತ ನಿರ್ಣಾಯಕ ಕಡಲ ಚೋಕ್ ಪಾಯಿಂಟ್ ಆಗಿದೆ, ಏಕೆಂದರೆ ಇರಾಕ್, ಕುವೈತ್, ಇರಾನ್, ಸೌದಿ ಅರೇಬಿಯಾ, ಕತಾರ್ ಎಲ್ಲ LNG ರಫ್ತುಗಳು ಮತ್ತು UAEಯ ಹೆಚ್ಚಿನ ತೈಲ ರಫ್ತುಗಳು ವಿಶ್ವ ಮಾರುಕಟ್ಟೆಯ ಕಡೆಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಮೂಲಕ ಹಾದು ಹೋಗುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ. ಪರಿಣಾಮವಾಗಿ ವಿಶ್ವದ ಕಚ್ಚಾ ತೈಲದ 3ನೇ 1 ಭಾಗ ಮತ್ತು ವಿಶ್ವದ LNGಯ 5ನೇ 1 ಭಾಗವು ಸಾಮಾನ್ಯವಾಗಿ ದೈನಂದಿನ ಆಧಾರದ ಮೇಲೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಸಾಗುತ್ತದೆ. ಇರಾನ್ನ ನೌಕಾಪಡೆಯ ಹಡಗುಗಳ ಸಂಖ್ಯೆ ಸ್ವಲ್ಪ ಪಾಲು ಮುಳುಗಿದ್ದರೂ ಸಹ ಇರಾನ್ ತನ್ನ ಹತ್ತಿರ ಇನ್ನೂ ಸಾವಿರಾರು ನೌಕಾದೋಣಿಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಅದು ತನ್ನಲ್ಲಿರುವ ದೊಡ್ಡ ಸಂಖ್ಯೆಯ ಸಣ್ಣ ಮೋಟಾರ್ ದೋಣಿಗಳನ್ನು ಬಳಸಿಕೊಂಡು ನೇರ ಮಾರ್ಗದಲ್ಲಿ ದಾಳಿ ಮಾಡಬಹುದು.
ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಹೊಂದಿರುವ ಸರಕು ಮತ್ತು ಟ್ಯಾಂಕರ್ ಹಡಗುಗಳ ಮೇಲೆ ದಾಳಿ ಜೊತೆಗೆ ಯುದ್ಧ ಪ್ರಾರಂಭವಾದಾಗಿನಿಂದ ಸ್ಟ್ರೈಟ್ ಆಫ್ ಹಾರ್ಮುಜ್ ಬಹುತೇಕ ಮುಚ್ಚಲ್ಪಟ್ಟಿದೆ. ಇದರಿಂದ ಜಾಗತಿಕ ತೈಲ ಮತ್ತು ಅನಿಲ ಪೂರೈಕೆಯ ಪ್ರಮಾಣವನ್ನು ಉಸಿರುಗಟ್ಟಿಸಿದೆ. ಯುದ್ಧದ ಮೊದಲ ವಾರದ ಅಂತ್ಯದ ವೇಳೆಗೆ ಎಲ್ಲ ರೀತಿಯ ಸುಮಾರು 3,000 ವ್ಯಾಪಾರಿ ಹಡಗುಗಳು ಸಿಲುಕಿಕೊಂಡವು. ಇದು ಇಡೀ ಜಾಗತಿಕ ಕಂಟೈನರ್ ಫ್ಲೀಟ್ನ ಸರಿಸುಮಾರು 10% ಅನ್ನು ಪ್ರತಿನಿಧಿಸುತ್ತದೆ. ಇರಾಕ್ನಲ್ಲಿ ಕಚ್ಚಾ ತೈಲ ಸಂಗ್ರಹಣಾ ಸ್ಥಳವು ಈಗಾಗಲೇ ಖಾಲಿಯಾಗಲು ಪ್ರಾರಂಭಿಸಿದೆ. ಇದನ್ನು ಸಾಮಾನ್ಯವಾಗಿ ಟ್ಯಾಂಕರ್ಗಳಲ್ಲಿ ತುಂಬಿಸಲಾಗುತ್ತಿತ್ತು ಮತ್ತು ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿರುವುದರಿಂದ ದಿನಕ್ಕೆ ಲಕ್ಷಾಂತರ ಬ್ಯಾರೆಲ್ಗಳಷ್ಟು ಉತ್ಪಾದನೆಯನ್ನು ಕಡಿತಗೊಳಿಸಲಾಗುತ್ತಿದೆ. ಇತರ ಗಲ್ಫ್ ರಾಷ್ಟ್ರಗಳು, ಕುವೈತ್ ಕೂಡ ಶೀಘ್ರದಲ್ಲೇ ಉತ್ಪಾದನೆಯನ್ನು ಸ್ಥಗಿತಗೊಳಿಸಬೇಕಾಗಬಹುದು ಮತ್ತು ಅದರ ನಂತರ UAE ಶೀಘ್ರದಲ್ಲೇ ಉತ್ಪಾದನೆಯನ್ನು ಸ್ಥಗಿತಗೊಳಿಸಬೇಕಾಗಬಹುದು ಎಂದು ಎಚ್ಚರಿಸಲಾಗಿದೆ. ಸೌದಿ ಅರೇಬಿಯಾ ತನ್ನ ಸ್ವಲ್ಪ ಮಟ್ಟದ ತೈಲವನ್ನು ರೆಡ್ ಸಿ ಪೈಪ್ಲೈನ್ಗಳ ಮೂಲಕ ರಫ್ತು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರೂ ಅದರಲ್ಲಿ ಹೆಚ್ಚಿನವು ಇನ್ನೂ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಹೋಗಬೇಕಾಗಿರುವುದರಿಂದ ಅವರು ಅಂತಿಮವಾಗಿ ತಮ್ಮ ಹೆಚ್ಚಿನ ಉತ್ಪಾದನೆಯನ್ನು ಸ್ಥಗಿತಗೊಳಿಸಬೇಕಾಗಬಹುದು. ಸ್ಟ್ರೈಟ್ ಆಫ್ ಹಾರ್ಮುಜ್ ಹೀಗೆ ಹಲವಾರು ವಾರಗಳು ಅಥವಾ ಹಲವಾರು ತಿಂಗಳುಗಳ ಕಾಲ ಮುಚ್ಚಲ್ಪಟ್ಟರೆ ವಿಶ್ವ ಮಾರುಕಟ್ಟೆಯಿಂದ ತಡೆಹಿಡಿಯಲ್ಪಟ್ಟ ತೈಲ ಮತ್ತು ಅನಿಲದ ಪರಿಣಾಮಗಳು ಪ್ರಪಂಚದ ಪ್ರತಿಯೊಬ್ಬರೂ ಸಹಿಸಿಕೊಳ್ಳುವುದು ಕಷ್ಟವೇ ಸರಿ. ಇದರಿಂದ ಜಾಗತಿಕ ಇಂಧನ ಬೆಲೆಗಳು ಹೆಚ್ಚಾಗುತ್ತವೆ, ಜಾಗತಿಕ ಹಣದುಬ್ಬರ ಹೆಚ್ಚಾಗುತ್ತದೆ, ಜಾಗತಿಕ ಆರ್ಥಿಕ ಬೆಳವಣಿಗೆ ಕಡಿಮೆಯಾಗುತ್ತದೆ ಮತ್ತು ರಷ್ಯಾ ತನ್ನದೇ ಆದ ತೈಲ ಮತ್ತು ಅನಿಲ ಮಾರಾಟದಿಂದ ಗಳಿಸುವ ಹೆಚ್ಚಿನ ಹಣವು ಉಕ್ರೇನ್ನಲ್ಲಿರುವ ಕ್ರೆಮ್ಲಿನ್ನ ಯುದ್ಧಕ್ಕೆ ಪ್ರಯೋಜನ ನೀಡುತ್ತದೆ. ಇದೆಲ್ಲವೂ ಇರಾನಿಯನ್ನರ ಕಡೆಯಿಂದ ಒಂದು ದೊಡ್ಡ ಜೂಜಾಟವಾಗಿದೆ. ಒಂದೆಡೆ ಈ ರೀತಿಯಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ ಮತ್ತು ಅವುಗಳ ಇಂಧನ ಸಂಪನ್ಮೂಲಗಳ ಮೇಲೆ ದಾಳಿ ಮಾಡುವುದರಿಂದ ಹಣದುಬ್ಬರವೂ ನಿಯಂತ್ರಣ ತಪ್ಪದಂತೆ ತಡೆಯಲು ಯುದ್ಧವನ್ನು ನಿಲ್ಲಿಸಲು ಯುನೈಟೆಡ್ ಸ್ಟೇಟ್ಸ್ ಮೇಲೆ ಭಾರೀ ಒತ್ತಡ ಬೀಳುತ್ತದೆ. ಆದರೆ ಮತ್ತೊಂದೆಡೆ ಇದನ್ನು ಮಾಡುವುದರಿಂದ ಪರ್ಷಿಯನ್ ಕೊಲ್ಲಿಯಿಂದ ಬರುವ ಚೀನಾದ ತೈಲದ ಮೂಲದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಹಾಗೆ ಜಾಗತಿಕ ವಾಯುಯಾನ ಉದ್ಯಮಕ್ಕೆ ಆಗುತ್ತಿರುವ ಹಾನಿಯನ್ನು ಪರಿಗಣಿಸಿ ದುಬೈ, ಅಬುಧಾಬಿ ಮತ್ತು ದೋಹಾದಂತಹ ಪ್ರಮುಖ ಪ್ರಾದೇಶಿಕ ಕೇಂದ್ರಗಳಲ್ಲಿರುವ ಪ್ರಾಥಮಿಕ ವಿಮಾನ ನಿಲ್ದಾಣಗಳು ಯುದ್ಧ ಪ್ರಾರಂಭವಾದಾಗಿನಿಂದ ಅದರ ಪ್ರಭಾವಕ್ಕೆ ಒಳಗಾಗಿವೆ ಮತ್ತು ಹಾನಿಗೊಳಗಾಗಿವೆ. ಇರಾನ್, ಇರಾಕ್, ಕುವೈತ್, ಕತಾರ್, ಬಹ್ರೇನ್, ಸಿರಿಯಾ, ಜೋರ್ಡಾನ್, ಲೆಬನಾನ್, ಇಸ್ರೇಲ್, ಒಮಾನ್ ಮತ್ತು ಯೆಮೆನ್ನಾದ್ಯಂತ ವಾಯು ಪ್ರದೇಶಗಳನ್ನು ಬಹುತೇಕ ಮುಚ್ಚಲಾಗಿದೆ ಮತ್ತು ಈಜಿಪ್ಟ್, ಸೌದಿ ಅರೇಬಿಯಾ ಮತ್ತು UAEಗಳಲ್ಲಿ ಭಾಗಶಃ ವಾಯುಪ್ರದೇಶ ಮುಚ್ಚುವಿಕೆಯನ್ನು ಜಾರಿಗೊಳಿಸಲಾಗಿದೆ. ಯುದ್ಧದ ಮೊದಲ ವಾರದ ಅಂತ್ಯದ ವೇಳೆಗೆ ಮಧ್ಯಪ್ರಾಚ್ಯ ಪ್ರದೇಶಕ್ಕೆ ಹೋಗುವ 18,000ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿದ್ದವು. ಅವುಗಳಲ್ಲಿ ಹೆಚ್ಚಿನವು ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ನಡುವಿನ ಜಾಗತಿಕ ವಾಯು ಸಾರಿಗೆಯ ಕೇಂದ್ರಗಳಾದ ದುಬೈ, ಅಬುಧಾಬಿ ಮತ್ತು ದೋಹಾಕ್ಕೆ ಹೋಗುತ್ತಿದ್ದವು. ಟ್ರಂಪ್ನ ಸುಂಕಗಳು ಮತ್ತು ವ್ಯಾಪಾರ ಯುದ್ಧಗಳಂತೆಯೇ ಈ ಯುದ್ಧ ಇನ್ನೂ ಉಲ್ಬಣಗೊಳ್ಳುವ ಸಾಧ್ಯತೆಯಂತೂ ಹೊಂದಿದೆ. ಇರಾನ್ ಇನ್ನೂ ತನ್ನ ಅತ್ಯುತ್ತಮ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಮೀಸಲು ಪ್ರದೇಶದಲ್ಲಿ ಇಟ್ಟುಕೊಂಡಿದ್ದರೆ ಮತ್ತು ಅದು ಗಲ್ಫ್ ರಾಷ್ಟ್ರಗಳ ವಾಯು ರಕ್ಷಣೆಯನ್ನು ಸ್ಯಾಚುರೇಟೆಡ್ ಮಾಡಿದೆ ಎಂದು ನಂಬಿದರೆ ಅದು ಪರಮಾಣು ಆಯ್ಕೆಗೆ ಹೋಗಿ ಗಲ್ಫ್ ರಾಷ್ಟ್ರಗಳ ವಾಟರ್ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಗುರಿಯಾಗಿಸಿಕೊಳ್ಳಬಹುದು. ಅದು ಯಶಸ್ವಿಯಾದರೆ ಅದು ದುರಂತ ಪರಿಣಾಮಗಳನ್ನು ಬೀರುತ್ತದೆ. ಏಕೆಂದರೆ ಕುವೈತ್ನ 90% ಕುಡಿಯುವ ನೀರನ್ನು ಈ ವಾಟರ್ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳ ಮೂಲಕ ಪೂರೈಸಲಾಗುತ್ತದೆ. ಜೊತೆಗೆ ಒಮಾನ್ನ 86%, ಸೌದಿ ಅರೇಬಿಯಾದ 70% ಮತ್ತು UAEಯ 42% ಕೂಡ. 2009ರಲ್ಲಿ ಸೋರಿಕೆಯಾದ US ರಾಜತಾಂತ್ರಿಕ ಮಾಹಿತಿಯ ಪ್ರಕಾರ ಸೌದಿ ಅರೇಬಿಯಾದ ರಾಜಧಾನಿ ಮತ್ತು ಮರುಭೂಮಿ ಮಧ್ಯದಲ್ಲಿರುವ ಅತಿದೊಡ್ಡ ನಗರವಾದ ರಿಯಾದ್ನಲ್ಲಿ ಸುಮಾರು 7 ಮಿಲಿಯನ್ ಜನರು ವಾಸಿಸುತ್ತಿದ್ದಾರೆ. ಅವರು ತಮ್ಮ ಎಲ್ಲ ನೀರು ಸರಬರಾಜಿಗೆ ಈ ವಾಟರ್ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳ ನೀರನ್ನು ಅವಲಂಬಿಸಿದ್ದಾರೆ. ಹಾಗಾಗಿ ಈ ವಾಟರ್ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳಿಗೆ ಹಾನಿಯಾದರೆ ಕೇವಲ 1 ವಾರದೊಳಗೆ ಈ ಜನರನ್ನು ಸಂಪೂರ್ಣವಾಗಿ ಸ್ಥಳಾಂತರಿಸಬೇಕಾಗುತ್ತದೆ. ಈ ಮಧ್ಯೆ ಹಲವಾರು ಗಲ್ಫ್ ರಾಷ್ಟ್ರಗಳು ಸೇರಿ ಯುದ್ಧದಲ್ಲಿ ಸಕ್ರಿಯವಾಗಿ ಸೇರುವ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ ಶಸ್ತ್ರಾಗಾರಗಳಲ್ಲಿ ಉಳಿದಿರುವ ಎಲ್ಲವನ್ನೂ ನಾಶ ಮಾಡಲು ಅಮೆರಿಕನ್ನರು ಮತ್ತು ಇಸ್ರೇಲಿಗಳ ಪರವಾಗಿ ಈಗ ಇದ್ದಾರೆ. ಈ ಗಲ್ಫ್ ರಾಷ್ಟ್ರಗಳು ಅಂತಿಮವಾಗಿ ತಮ್ಮ ವಾಯು ಪ್ರದೇಶಗಳನ್ನು ಅಮೆರಿಕನ್ನರಿಗೆ ಕಾರ್ಯಾಚರಣೆಗಾಗಿ ತೆರೆಯಲು ಅಥವಾ ತಮ್ಮ ವಾಯುನೆಲೆಗಳನ್ನು ಮತ್ತಷ್ಟು US ದಾಳಿ ಮತ್ತು ಪ್ರತೀಕಾರಕ್ಕಾಗಿ ಉಡಾವಣಾ ಸ್ಥಳಗಳಾಗಿ ಬಳಸಿಕೊಳ್ಳಲು ಅವಕಾಶ ನೀಡಲು ಆಯ್ಕೆ ಮಾಡಬಹುದು. ಸೈಪ್ರಸ್ನಲ್ಲಿರುವ ಬ್ರಿಟಿಷ್ ಮಿಲಿಟರಿ ನೆಲೆಯನ್ನು ಗುರಿಯಾಗಿಸಿಕೊಂಡು ಇರಾನಿನ ಕ್ಷಿಪಣಿಯನ್ನು ಹೊಡೆದುರುಳಿಸಿದ ನಂತರ ಬ್ರಿಟಿಷ್ ಸರ್ಕಾರವು ಹಿಂದೂ ಮಹಾಸಾಗರದ ಕಾರ್ಯತಂತ್ರದ ಡಿಯಾಗೋ ಗಾರ್ಸಿಯಾ
ನೆಲೆಯನ್ನೂ ಒಳಗೊಂಡಂತೆ ಇರಾನ್ ಮೇಲೆ ದಾಳಿ ಮಾಡಲು ಅಮೆರಿಕಕ್ಕೆ ತಮ್ಮ ನೆಲೆಗಳನ್ನು ಪ್ರವೇಶಿಸಲು ಅವಕಾಶ ನೀಡುವುದಾಗಿ ಘೋಷಿಸಿದೆ. ನ್ಯಾಟೋ ಸದಸ್ಯ ದೇಶಗಳಲ್ಲಿ ಒಂದಾದ ಟರ್ಕಿಯಲ್ಲಿ ಉಡಾಯಿಸಲಾದ ಕ್ಷಿಪಣಿಯು ನ್ಯಾಟೋ ಮೈತ್ರಿಕೂಟದ ಆರ್ಟಿಕಲ್ 5 ರಕ್ಷಣಾ ಷರತ್ತನ್ನು ಮೀರುವ ಬಗ್ಗೆ ಚರ್ಚೆಗಳಿಗೆ ಕಾರಣವಾಗಿದೆ. ಇದು ನ್ಯಾಟೋ ಮೈತ್ರಿಕೂಟದ ಎಲ್ಲ 32 ಸದಸ್ಯರನ್ನೂ ಸಹ ಯುದ್ಧಕ್ಕೆ ಸೇರಲು ಬದ್ಧಗೊಳಿಸುತ್ತದೆ. ಸ್ನೇಹಿತರೆ, ಈ ಪರಿಸ್ಥಿತಿ ಎರಡನೇ ಮಹಾಯುದ್ಧದ ನಂತರ ಜಗತ್ತು ಕಂಡಿರದ ಅವ್ಯವಸ್ಥೆ ಮತ್ತು ಅಸ್ಥಿರತೆಯ ಮಟ್ಟವನ್ನು ಅತ್ಯಂತ ಹೆಚ್ಚಿಸಿದೆ. ಇದೆಲ್ಲವನ್ನೂ ನೋಡುತ್ತಿರುವ ನಮ್ಮೆಲ್ಲರಲ್ಲಿ ಉಳಿಯುವ ಪ್ರಶ್ನೆ ಏನೆಂದರೆ, ಪ್ರಪಂಚವು ಮಹಾಯುದ್ಧ 3ರ ಕಡೆಗೆ ಹೊರಟಿದೆಯೋ ಇಲ್ಲವೋ ಅಂತ. ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.